ನಮಸ್ತೆ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸ್ಗೆ ಸ್ವಾಗತ. ಇವಾಗಿನ ಕ್ಲಾಸಲ್ಲಿ ನಾವು ಮಾಡ್ತಾ ಇದ್ದೀವಿ ಪರ್ಚೇಸ್ ಬುಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ. ಲಾಸ್ಟ್ ಕ್ಲಾಸಲ್ಲಿ ಪರ್ಚೇಸ್ ಬುಕ್ ಅಂದ್ರೆ ಏನು, ಪರ್ಚೇಸ್ ಬುಕ್ನ ಫೀಚರ್ ಬಗ್ಗೆ ಹೇಳಿದೆ, ಮೀನಿಂಗ್ ಬಗ್ಗೆ ಹೇಳಿದೆ, ಸಬ್ಸಿಡಿ ಬುಕ್ಸಲ್ಲಿ ಮೀನಿಂಗ್ ಮತ್ತು ಟೈಪ್ಸ್ ಆಫ್ ಸಬ್ಸಿಡಿ ಬುಕ್ ಬಗ್ಗೆ ಹೇಳಿದೆ. ಸೊ ಅದೇ ರೀತಿ ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಅಂದ್ರೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಿ ಪರ್ಚೇಸ್ ಬುಕ್ ಮೇಲೆ. ಅದೇ ರೀತಿ ನಿಮಗೊಂದು ಹೋಮ್ವರ್ಕ್ನ ಕೊಟ್ಟಿದೆ, ಕ್ವಶನ್ ಬ್ಯಾಂಕ್, ಕರ್ನಾಟಕದ ಕ್ವಶನ್ ಬ್ಯಾಂಕಲ್ಲಿ ಇರುವಂತಹ ಪೇಜ್ ನಂಬರ್ 55 ಇರುವಂತಹ ಒಂದು ಕ್ವಶನ್ ನಾವು ಸಾಲ್ವ್ ಮಾಡ್ತಾ ಇದ್ವಿ. ಆ ಕ್ವಶನ್ ಇವತ್ತು ಅದೊಂದ್ಸರಿ ನಾನು ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ವಶನ್ ನ ಓದ್ತೀನಿ, ನೀವೆಲ್ಲರೂ ಒಂದ್ಸರಿ ನೋಡ್ಕೋಬೇಕು. ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ ಈ ಒಂದು ಕ್ವಶನ್ಗೆ ಹಿಂಗೆ ಇಲ್ಲ ಅಂದ್ರೆ ಅರ್ಥ ಆಗಲ್ಲ. ಸೊ ಎಲ್ಲರೂ ಡೈರೆಕ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಕ್ವಶನ್ ಬ್ಯಾಂಕ್ ಅನ್ನ ನೋಡ್ಕೊಳ್ಳಿ. ಆ ಕ್ವಶನ್ ಬ್ಯಾಂಕ್ ಪ್ರಕಾರ ಇವತ್ತು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ನೋಡ್ತೀನಿ ಎಲ್ಲರೂ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಓಕೆ, ಕ್ವಶನ್ ನೋಡಿ, ಕ್ವಶನ್ ನಂಬರ್ 28 ಹೋಮ್ವರ್ಕ್ ಕೊಟ್ಟಿದೆ ಲಾಸ್ಟ್ ಕ್ಲಾಸ್ ಅಲ್ಲಿ. ಸೊ ಕ್ವಶನ್ ಓದ್ತಾ ಇದ್ದೀನಿ, ಎಲ್ಲರೂ ನೋಡ್ಕೊಳ್ಳಿ. ಎಂಟರ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್, ಪೇಜ್ ನಂಬರ್ 55, ಕ್ವಶನ್ ನಂಬರ್ 29, ಆನ್ಸರ್ 54,600 ಬಂದಿದೆ. ಎಂಟರ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ದ ಪರ್ಚೇಸ್ ಬುಕ್ ಆರ್ ಜರ್ನಲ್ ಆಫ್ ಜೈನ್ ಟ್ರೇಡರ್ಸ್ ಅಂತ ಇದೆ. ಡೇಟ್ ಕೊಟ್ಟಿದ್ದಾರೆ, ಪರ್ಟಿಕ್ಯುಲರ್ಸ್ ಅಮೌಂಟ್ ಕೊಟ್ಟಿದ್ದಾರೆ. 2017 January 1 ಪರ್ಚೇಸ್ ಗೂಡ್ಸ್ ಫ್ರಮ್ ಸುರೇಶ್ 10,000. January 9 ಕ್ರೆಡಿಟ್ ಪರ್ಚೇಸ್ ಫ್ರಮ್ ಮಿಸ್ಟರ್ ಸಂತೋಷ್ ಫಾರ್ ಲೆಸ್ 10% ಟ್ರೇಡ್ ಡಿಸ್ಕೌಂಟ್ ಇದೆ 20,000. ಅದೇ ರೀತಿ January 11 ಪರ್ಚೇಸ್ ಫ್ರಮ್ ಮಹೇಶ್ ಟ್ರೇಡರ್ಸ್ ಇದೆ 8,000. ನೆಕ್ಸ್ಟ್ January 16 ಪರ್ಚೇಸ್ ಆಫೀಸ್ ಫರ್ನಿಚರ್ ಫ್ರಮ್ ಬೆಂಗಳೂರು ಫರ್ನಿಚರ್ಸ್ ಫಾರ್ rupees 15,000. January 26 ಬಾಟ್ ಗೂಡ್ಸ್ ಫ್ರಮ್ ಗಿರೀಶ್ 28,000 ಕೊಟ್ಟಿದ್ದಾರೆ, 28,000. ಅದೇ ರೀತಿ ಲೆಸ್ಟ್ 5% ಟ್ರೇಡ್ ಡಿಸ್ಕೌಂಟ್ ಕೂಡ ಕೊಟ್ಟಿದ್ದಾರೆ. ಇದೇ ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ನ ಇವಾಗ ಕ್ಲೀನಾಗಿ ನಾವು ಏನು ಮಾಡೋಣ, ಸಾಲ್ವ್ ಮಾಡೋಣ. ಹಾಗಾದ್ರೆ ಎಲ್ಲರೂ ಏನು ಮಾಡಬೇಕಪ್ಪ ಅಂದರೆ ಕಾಲಮ್ ಹಾಕಬೇಕು. ಎಲ್ಲ ಸಾಲ್ವ್ ಮಾಡಿದ್ರು ನಾನು ಆನ್ಸರ್ ಮಾಡಿದ್ದೀನಿ, ನಿಮಗೆ ಇದನ್ನ ತಿಳಿಸ್ಕೊಡ್ತೀನಿ. ಎಲ್ಲರೂ ಪರ್ಚೇಸ್ ಬುಕ್ ಕಾಲಮ್ನ ಹಾಕಬೇಕು. ಸೊ ಫಸ್ಟ್ ಬಂದ್ಬಿಟ್ಟು ಡೇಟ್ ಇದೆ, ಅದಾಗಿದ ತಕ್ಷಣ ಇನ್ವಾಯ್ಸ್ ನಂಬರ್ ಇದೆ, ಪರ್ಟಿಕ್ಯುಲರ್ಸು ಅಥವಾ ನೇಮ್ ಆಫ್ ದಿ ಸಪ್ಲೈಯರ್ಸ್ ಅಂತ ಇದೆ. ಪರ್ಟಿಕ್ಯುಲರ್ಸ್ ಹಾಕಿ ಸಾಕು, ಜಸ್ಟ್ ಪರ್ಟಿಕ್ಯುಲರ್ಸ್ ಅಂತ ಹಾಕಿ. ಸೊ ಮೇಲ್ಗಡೆ ಯಾರ ಒಂದು ಕಂಪ್ನಿ ಇದೆ ಕೊಟ್ಟಿದ್ದಾರೆ ನೋಡಿ, ಜೈನ್ ಟ್ರೇಡರ್ಸ್, ಎಂಬಾರೆಸ್ ಜೈನ್ ಟ್ರೇಡರ್ಸ್ ಅಂತಿದೆ. ಜೈನ್ ಟ್ರೇಡರ್ಸ್ ಅಂತ ಹೆಡ್ಡಿಂಗ್ ಹಾಕಿ ಅದ್ರ ಕೆಳಗಡೆ ಏನಂತ ಹಾಕಬೇಕು, ಪರ್ಚೇಸ್ ಬುಕ್ ಅಂತ ಹಾಕಬೇಕು. ಇಷ್ಟು ಹಾಕಿದ ತಕ್ಷಣ ಸೊ ಫಸ್ಟ್ ಎಂಟ್ರಿ ಕೊಟ್ಟಿದ್ದಾರೆ January 11 ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮಿಸ್ಟರ್ ಸುರೇಶ್. ತಗೋಬೋದಾ ಅಥವಾ ಇಲ್ವಾ? ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಮಿಸ್ಟರ್ ಸುರೇಶ್ ಅಂತ ಇದೆ. ತಗೋಬೋದಾ ಅಥವಾ ತಗೋಬಾರ್ದ? ತಗೋಬಹುದು, ಯಾಕಂದರೆ ಅಲ್ಲಿ ಕ್ಯಾಶ್ ಅನ್ನೋದು ಕೊಟ್ಟಿಲ್ಲ ಅವರು. ಸುರೇಶ್ ಅಂತ ಅಷ್ಟೇ ಕೊಟ್ಟಿದ್ದಾರೆ, ಅಷ್ಟೇ ಕೊಟ್ಟರೆ ಏನಾಗುತ್ತೆ, ಅದು ಕ್ರೆಡಿಟ್ ಪರ್ಚೇಸ್ ಆಗುತ್ತೆ. ಸೊ ಡೇಟ್ ಕೊಟ್ಟಿದ್ದಾರೆ 2017 ಅಂತ ತಗೊಳ್ಬೇಕು. ಆಮೇಲೆ January 1 ಅಂತ ಕೊಟ್ಟಿದ್ದಾರೆ. ಇನ್ವಾಯ್ಸ್ ನಂಬರ್ ಕೊಟ್ಟಿಲ್ಲ, ಡ್ಯಾಶ್ ಇಡಿ. ಯಾರ ಕಡೆಯಿಂದ? ಸುರೇಶ್ ಕಡೆಯಿಂದ. ಸುರೇಶ್ ಅಂತ ಅಷ್ಟೇ ಬರೆದು ಸುರೇಶ್ ಅಂತ ಬರೀರಿ. ಸುರೇಶ್ ಅಂತ ಬರೋದು. ಅಮೌಂಟ್ ಎಷ್ಟಿದೆ ಡೈರೆಕ್ಟ್ಲಿ ಹೊರಗಡೆ ಇಡಿ. ಎಷ್ಟಿದೆ ಅಮೌಂಟು? 10,000 ಕೊಟ್ಟಿದ್ದಾರೆ. ಸೊ 10,000 ಇದು ಕೂಡ ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡೋಣ. ಕ್ರೆಡಿಟ್ ಪರ್ಚೇಸ್ ಫ್ರಮ್ ಮಿಸ್ಟರ್ ಸಂತೋಷ್ ಫಾರ್ 10% ಲೆಸ್ ಟ್ರೇಡ್ ಡಿಸ್ಕೌಂಟ್ ಇದೆ, ಟೋಟಲ್ 20,000 ಇದೆ. ಸೊ January
ಜನವರಿ 9. ಇನ್ವಾರ್ಡ್ ಇನ್ವಾಯ್ಸ್ ನಂಬರ್ ಡ್ಯಾಶ್ ಯಾರ ಕಡೆಯಿಂದ ತಗೊಂಡಿದ್ದಾರೆ? ಸಂತೋಷ್. ಸಂತೋಷ್, we have to write Santosh and put the amount in inner column. What is the amount, right? Amount 20,000 less 20% trade discount. Sorry, 10% trade discount less 10% discount. We have to calculate the discount amount. 20,000 into 10%, 10 divided by 100. What will be 2,000. 20,000 minus 2,000 is equal to 18,000 is the final amount. So second transaction is also closed. What is the third transaction? January 11, purchased from Mahesh Traders. January 11, purchased from Mahesh Traders. We have to write Mahesh Traders. What is the amount? What is the amount? 8,000. Directly we have to take in 8,000 because there is no any discount. So next transaction is January 16, purchase for office furniture from Bengaluru Furnitures. Can we taken that? Can we taken that transaction in this? ತಗೋಬೇಕಾದನ್ನ ತಗೋಬಾರ್ದು. Why? ಯಾಕೆ? Because the condition is the assets are not taken into the purchase book. Assets and cash transactions are not taken into the purchase book. That's why we have to skip that transaction. ಅಂದರೆ ಅದನ್ನ ಬಿಟ್ಬಿಡೋದು, ಅದನ್ನ ಬಿಟ್ಬಿಡಿ. ಯಾಕಂದರೆ ಅಸೆಟ್ಗಳನ್ನ ತಗೋಬಾರ್ದು, ಕ್ಯಾಶ್ ಟ್ರಾನ್ಸಾಕ್ಷನ್ನ ತಗೋಬಾರ್ದು. ರೈಟ್. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ಗೆ ಹೋಗ್ತಾ ಇದ್ದೀನಿ. ಟ್ರಾನ್ಸಾಕ್ಷನ್ ನಂಬರ್ 26, bought goods from Girish less 5% trade discount. ತಗೋಬೇಕಾಯ್ತನ ಬಾಟ್ ಗೂಡ್ಸ್ ಫ್ರಮ್ ಗಿರೀಶ್ ತಗೋಬೇಕು. ಜನವರಿ 26 ಯಾರ ಕಡೆಯಿಂದ? ಗಿರೀಶ್ ಕಡೆಯಿಂದ. ಗಿರೀಶ್ ಟ್ರೇಡರ್ಸ್ ಐತೆ, ಗಿರೀಶ್ ಅಷ್ಟೇ ಇದೆ, ಗಿರೀಶ್. ಸೊ ಅಮೌಂಟ್ 28,000 ಅಮೌಂಟ್ ಇದೆ. ಸೊ ಲೆಸ್ ಟ್ರೇಡ್ ಡಿಸ್ಕೌಂಟ್ ಇದೆ, ಲೆಸ್ ಟ್ರೇಡ್ ಡಿಸ್ಕೌಂಟ್ ಎಷ್ಟು ಪರ್ಸೆಂಟ? 5%. ಎಷ್ಟಾಗುತ್ತೆ ನೋಡ್ರಿ? 28,000 ಇಂಟು 5 ಡಿವೈಡೆಡ್ ಬೈ 100 ಎಷ್ಟಾಗುತ್ತೆ? 2,800 ಮೈನಸ್ 1,400, ರೈಟ್? ಇಷ್ಟ ಬರುತ್ತಾ? 2800 ಮೀನ್ಸ್ 2,400. 2,400 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ? 26,600, right? Total purchases ಎಷ್ಟು ಬರುತ್ತೆ ನೋಡಿ? 10,000 plus 18 to 28,000, 28 plus 8, 36,000, 36, 46, 56, 62,600 ಎಷ್ಟು ಬರುತ್ತೆ ನೋಡಿ? 26, 36, 56,000 ಎಷ್ಟು ಬರುತ್ತೆ ಟೋಟಲ್? ಮಾಡಿರಿ, ಎಷ್ಟು ಬರುತ್ತೆ ನೋಡಿ? 20 ಪ್ಲಸ್ 30, 40, 62,600. ಓಕೆ, ಇಲ್ಲಿ ಆನ್ಸರ್ ಕೊಟ್ಟಿದ್ದಾರೆ 54,600 ಕೊಟ್ಟಿದ್ದಾರೆ. ಏನೋ ಮಿಸ್ಟೇಕ್ ಹೋಯ್ತಲ್ಲ. ಸೊ ಫಸ್ಟ್ ಪರ್ಚೇಸ್ ಗುಡ್ಸ್ ಫ್ರಮ್ ಸುರೇಶ್ ಟ್ರೇಡರ್ಸ್ ತಗೋಬೇಕು, ಕ್ರೆಡಿಟ್ ಪರ್ಚೇಸ್ ಫ್ರಮ್ ಸಂತೋಷ್ ತಗೋಬೇಕು, ಪರ್ಚೇಸ್ ಫ್ರಮ್ ಮಹೇಶ್ ಟ್ರೇಡರ್ಸ್ ಇದನ್ನು ತಗೊಳ್ತೀವಿ. ಓಕೆ, ಪರ್ಚೇಸ್ ಆಫೀಸ್ ಫರ್ನಿಚರ್ 15,000 ತಗೊಳ್ಳಲ್ಲ. ಬಾಟ್ ಗುಡ್ಸ್ ಫ್ರಮ್ ಗಿರೀಶ್ ಲೆಸ್ ಟ್ರೇಡ್ ಡಿಸ್ಕೌಂಟ್ 5%. ಸೊ ಆನ್ಸರ್ ಬಂದ್ಬಿಟ್ಟು 62,600 ಬರ್ತಾ ಇದೆ. ಇಷ್ಟೇ ಬರುತ್ತಾ? ಇದೇ ಆನ್ಸರ್ ರೈಟು, ಅಲ್ಲಿ ರಾಂಗ್ ಕೊಟ್ಟಿದ್ದಾರೆ. ಹಿಂದೆ ಬರ್ಕೊಳ್ಳಿ. ಕ್ವಶನ್ ಬ್ಯಾಂಕಲ್ಲಿ ಆನ್ಸರ್ ರಾಂಗ್ ಕೊಟ್ಟಿದ್ದಾರೆ. ಸೊ ಎಲ್ಲ ಏನು ಮಾಡಬೇಕು ನೀವು? ಅದನ್ನು ಬಿಟ್ಬಿಡಿ, ಇದನ್ನು ಬರ್ಕೊಳ್ಳಿ. ಫಸ್ಟ್ ಆಗಿ ಲೇಟ್ ಮಾಡಿಬಿಡಿ, ಫಾಸ್ಟಾಗಿ ಬರ್ಕೊಳ್ಳಿ. ಸೊ ಕ್ವಶನ್ ನಂಬರ್ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 30. ಕ್ವಶನ್ ನಂಬರ್ 30 ಸಾಲ್ವ್ ಮಾಡ್ತಾ ಇದ್ದೀನಿ. ಇದಾಯಿತು ಅಂದರೆ ಕ್ವಶನ್ ನಂಬರ್ 30.
ಫಾಸ್ಟಾಗಿ ಬರ್ಕೋಬೇಕು. ನೆಕ್ಸ್ಟ್ ಹೋಗ್ತಾ ಇದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ, ಫಾಸ್ಟಾಗಿ ಬರ್ಕೊಳ್ಳಿ. ಇದು ಪ್ರಾಬ್ಲಮ್ ನಂಬರ್ 29. ಇನ್ನು ಪ್ರಾಬ್ಲಮ್ ನಂಬರ್ 30 ಸಾಲ್ವ್ ಮಾಡೋಣ. ಸೊ ಕಂಪ್ಲೀಟ್ ಆಗಿದ್ದರೆ ಫಾಸ್ಟಾಗಿ ಬೇಗ ಬರ್ಕೋಬೇಕು. ಓಕೆ, ಕಂಪ್ಲೀಟ್ ಆಗಿದೆ ಅಂದ್ಕೊಂಡಿದ್ದೀನಿ. ನೀವೇನು ಮಾಡ್ತೀರಾ, ಮನೆಯಲ್ಲೇ ಇದನ್ನು ಮತ್ತೊಂದು ಸರಿ ಸಾಲ್ವ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಓಕೆ, ಕ್ವಶನ್ ನಂಬರ್ ನೆಕ್ಸ್ಟ್ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ ಎಷ್ಟಿದೆ ನೋಡಿ. ಕ್ವಶನ್ ನಂಬರ್ 30 ನೋಡ್ತಿದ್ದೀರಲ್ಲ, 30. ಕ್ವಶನ್ ನಂಬರ್ 30 ನೋಡ್ಕೊಳ್ಳಿ. ಎಂಟರ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಇನ್ ಪರ್ಚೇಸ್ ಬುಕ್. ಶರತ್ ಸಮರ್ಥ ಟ್ರೇಡರ್ಸ್. ಓಕೆ, ಸಮರ್ಥ ಟ್ರೇಡರ್ಸ್ ಅಂತ ಕೊಟ್ಟಿದ್ದಾರೆ. ಡೇಟು ಪರ್ಟಿಕ್ಯುಲರ್ಸ್ ಕೊಟ್ಟಿದ್ದಾರೆ. ಎಲ್ಲರೂ ಒಂದ್ಸರಿ ಓದ್ತೀನಿ ನೋಡಿ. 2017 February 1 purchased from Mandya Sugar Mills 10 quintals of sugars of rupees 3,500 per quintal. Okay, February 10 bought 25 quintals of rice from Bharat Mills, Bengaluru at rupees 3,000 per quintal and a 10% trade discount. Okay, February 20 bought furniture of rupees 15,000 from Modern Furniture on credit. Okay, for bought wheat from Akhil and Company 15 quintals at rupees 2,500 at rupees 2,500 per quintal at 8% trade discount. Okay, purchased 5 tins of coconut oil from Mangaluru stores at rupees 2,000 per tin. ಇದನ್ನು ಆಲ್ರೆಡಿ ನಾವು ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಲ್ಲ, ಅದೇ ಥರ ಇದೆ. ಯಾವ ಥರ? ಫಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ವಲ್ಲ ನಿನ್ನೆ ಕ್ಲಾಸಲ್ಲಿ, ಅದೇ ಥರ ಇದೆ. ಸೊ ಆ ಪ್ರಾಬ್ಲಮನ್ನು ನೋಡಿದ್ರೆ ಇದು ಮತ್ತು ಅದು ಕೂಡ ಸೇಮ್ ಇದೆ. ಸೊ ಏನು ಮಾಡ್ತೀರಾ, ಇದನ್ನ ಮನೇಲಿ ಸಾಲ್ವ್ ಮಾಡಿ. ಅರ್ಥ ಆಯ್ತಾ? ಕ್ವಶನ್ ನಂಬರ್ 30 ಇದು ನಿಮಗೆ ಹೋಮ್ವರ್ಕು ಸೇಮ್ ಇದೆ, ಆ ಕಾರಣಕ್ಕಾಗಿ ಕೊಟ್ಟಿದ್ದೀನಿ. ಆನ್ಸರ್ ಇದೆ 14,700. ಅದನ್ನು ಸಾಲ್ವ್ ಮಾಡ್ಕೊ ಬನ್ನಿ. ಇನ್ನು ನೆಕ್ಸ್ಟ್ ಹೋಗ್ತಾ ಇದ್ದೀನಿ. 31 ಪ್ರಿಪೇರ್ ಪರ್ಚೇಸ್ ಬುಕ್ ಫ್ರಾಮ್ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಆಫ್ ಸರಸ್ವತಿ ಬುಕ್ ಹೌಸ್. ಒಂದು ಸ್ಟೇಷ್ನರಿ ಅಂಗಡಿ ಒಳಗಡೆ ಇರುವಂತಹ ಬುಕ್ಸ್ಗಳು. ನಾನು ಏನು ಹೇಳಿದ್ದೆ ಸರ್, ಸ್ಟೇಷ್ನರಿ ತೊಗೋಬಾರ್ದಂತ ನೀವೇ ಹೇಳಿದ್ರಿ ಅಂತ ನೀವು ಕೇಳ್ಬೋದು ಕ್ವಶನ್ನ. ಹಾಗಾದರೆ ಈಗ ಸ್ಟೇಷ್ನರಿ ಅಂಗಡಿ ಒಳಗೆ ಬುಕ್ಸ್ ಇದ್ದಾವೆ, ಏನಾಗ್ತವೆ ಅವು? ಗೂಡ್ಸ್ ಆಗ್ತಾವೆ, ಸ್ಟೇಷ್ನರಿ ಆಗ್ತವೆ, ಗೂಡ್ಸ್ ಆಗ್ತವೆ. ಫರ್ನಿಚರ್ ಅಂಗಡಿ ಒಳಗಡೆ ಇರುವಂಥ ಫರ್ನಿಚರ್ಗಳು ಗೂಡ್ಸ್ ಆಗ್ತವೆ. ಸೊ ಅದಕ್ಕಾಗಿ ನಾವು ಏನಾದರೂ ಶಾಶ್ವತವಾಗಿ ಸ್ಟೇಷ್ನರಿಗಳನ್ನ ಪರ್ಚೇಸ್ ಮಾಡಿದ್ರೆ ಅಸೆಟ್ ಆಗುತ್ತೆ. ಹಾಗಾದರೆ ಸ್ಟೇಷ್ನರಿ ಒಳಗಡೆ ಸ್ಟೇಷ್ನರಿ ಮಾರ್ತಾ ಇದ್ದರೆ ಅದು ಗೂಡ್ಸ್ ಆಗುತ್ತೆ. ಅದಕ್ಕಾಗಿ ಇದು ಗೂಡ್ಸ್ ಅಂತ ಕನ್ವರ್ಟ್ ಮಾಡ್ಕೊಂಡು ನಾವು ಸಾಲ್ವ್ ಮಾಡ್ಕೋಬೇಕಾಗತ್ತೆ. ಓಕೆ, ಪ್ರಿಪೇರ್ ಪರ್ಚೇಸ್ ಬುಕ್ ಫ್ರಾಮ್ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ ಸರಸ್ವತಿ ಬುಕ್ಸ್ ಹೌಸ್ 2017 June 1 purchased 50 accountancy books at rupees 150 per book from Sapna Book House. January 5 bought 25 business studies books at rupees 100 per book and 50 economics books at rupees 100 per book from Mata Publishers at 5% discount. June 12 purchased 500 notebooks from Siddhi Suppliers for rupees 30 per notebooks at rupees 10% discount. Bought 10 packs of pens from Subhash Book House at rupees 120 each for cash. Bought 10 dictionaries at rupees 100 each from Chetan Publication ಅಂತ ಕೊಟ್ಟಿದ್ದಾರೆ. ಸೊ ಆಮೇಲೆ ಎಲ್ಲ ಟೋಟಲ್ ಬಿಡಿಸಿ 29,120 ಬರುತ್ತೆ ಅಂತ ನೋಡೋಣ. ಸೊ ಎಲ್ಲರೂ ಹೆಡ್ಡಿಂಗ್ ಹಾಕಿ ಪರ್ಚೇಸ್ ಬುಕ್. ಸೊ ಹೆಡ್ಡಿಂಗ್ ಮೇಲ್ಗಡೆ ಯಾವ್ದು ಕೊಟ್ಟಿದ್ದಾರೆ, ಯಾವ ಸ್ಟೇಷನರಿ ಇದೆ ನೋಡಿ, ಅದು ಸರಸ್ವತಿ ಬುಕ್ ಹೌಸ್. ಅದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಅದರ ಮೇಲಿನ ಪ್ರಾಬ್ಲಮನ್ನು ನೀವು ಮನೆಯಲ್ಲಿ ಬಿಡಿಸ್ಕೊಂಬನ್ನಿ. ಕ್ವಶನ್ ನಂಬರ್ 30 ಇದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ. ಸಾಲ್ವ್ ಮಾಡೋಣ. ಹಾಗಾದರೆ 2017 January 1 2017 ಜನವರಿ, ಜೂನ್ 1 ಇದೆ. ಓಕೆ, ಸರಸ್ವತಿ ಬುಕ್ ಹೌಸ್. ಬೇಗ ಹೆಡ್ಡಿಂಗ್ ಹಾಕಿ
ಸರಸ್ವತಿ ಬುಕ್ ಹೌಸ್. ಸೈಡ್ಗೆ ಯಾವ ರೀತಿ ಹೆಡ್ಡಿಂಗ್ ಹಾಕಬೇಕು ಅದು ಕೂಡ ಹೇಳ್ತೀನಿ. ಕ್ವೆಶ್ಚನ್ ಬ್ಯಾಂಕ್ QB ಅಂತ ಹಾಕಿ ಕ್ವೆಶ್ಚನ್ ನಂಬರ್ 31 ಈ ರೀತಿ ಹಾಕಿ ಪೇಜ್ ನಂಬರ್ ಅಂತ ಹಾಕಿ ಎಷ್ಟಿದೆ 56. ಓಕೆ, ಈ ಥರ ನೀವು ಹೆಡ್ಡಿಂಗ್ ಹಾಕ್ಕೊಂಡ್ರೆ ಏನಾಗುತ್ತೆ ನಿಮಗೆ ಯೂಸ್ ಆಗುತ್ತೆ. ನಾಳೆ ಎಲ್ಲಿದು ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ, ಕ್ವೆಶ್ಚನ್ ನಂಬರ್ ಎಷ್ಟು ಅನ್ನೋದ್ರ ಬಗ್ಗೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಏನು ಕೊಟ್ಟಿದ್ದಾರೆ ನೋಡೋಣ. ಹಾಗಾದರೆ ನೋಡ್ತಿದ್ದೀರಾ? ಕ್ವೆಶ್ಚನ್ ನಂಬರ್ 31 June 1 purchase 50 accountancy books at ₹150 per book from Sapna Book House. ಯಾರ ಕಡೆಯಿಂದ? ಸ್ವಪ್ನ ಬುಕ್ಸ್ ಹೌಸ್. ಏನಂತ ಬರ್ತೀರಾ? ಸ್ವಪ್ನ ಬುಕ್ ಹೌಸ್ ಅಂತ ಬರೆಯೋದು, ಅಂಡರ್ಲೈನ್ ಮಾಡಿ. ಏನನ್ನ ಪರ್ಚೇಸ್ ಮಾಡಿದ್ದಾರೆ? ಅಕೌಂಟೆನ್ಸಿ ಬುಕ್ಸ್ ಅಂತ ಹಾಕಿ ಎಷ್ಟು ಅಕೌಂಟೆನ್ಸಿ ಬುಕ್ನ ಪರ್ಚೇಸ್ ಮಾಡಿದ್ದಾರೆ? 50. ಎಷ್ಟಿದೆ ಒಂದಕ್ಕೆ? 150. ಏನಾದರೂ ಡಿಸ್ಕೌಂಟ್ ಕೊಟ್ಟಿದ್ದಾರಾ? ಏನೂ ಕೊಟ್ಟಿಲ್ಲ ಡಿಸ್ಕೌಂಟು. ಹಾಗಾದರೆ ಟೋಟಲ್ ಎಷ್ಟಾಗತ್ತೆ? 150 × 50 ಮಾಡಿದರೆ 1500 ಬರುತ್ತೆ, ರೈಟ್? ಓಕೆ, ಫಸ್ಟ್ ಒನ್ ಈಸ್ ಕಂಪ್ಲೀಟೆಡ್. ಇನ್ನು June 5 ಇನ್ವಾಯ್ಸ್ ನಂಬರ್ ಇಲ್ಲ, ಯಾರ ಕಡೆಯಿಂದ ಪರ್ಚೇಸ್ ಮಾಡಿದ್ದಾರೆ ಅದನ್ನು ನೋಡ್ಕೋಬೇಕು. June 5 ಬಾಟ್ 25 ಬಿಸ್ನೆಸ್ ಸ್ಟಡಿ ಬುಕ್ಸ್ at ₹100 per book, 50 ಎಕನಾಮಿಕ್ಸ್ ಬುಕ್ಸ್ at ₹100 per book. 7000 ಬರುತ್ತಾ? ಓಕೆ 50 ಟೈಮ್ಸ್ ಅಲ್ಲ, 5 ಟೈಮ್ಸ್ ಆಗುತ್ತೆ. 7500. ಓಕೆ, June 5 ಬಾಟ್ 25 ಬಿಸ್ನೆಸ್ ಸ್ಟಡಿ ಬುಕ್ಸ್ ಆ್ಯಂಡ್ 100 per book and 50 economics books 100 per book from Mata Publishers at 5% trade discount. Mata Publishers ಯಾರ ಕಡೆಯಿಂದ? ಮಾತಾ ಪಬ್ಲಿಷರ್ ಅಂತ ಹೆಡ್ಡಿಂಗ್ ಹಾಕಿ ಯಾವ್ಯಾವುದು? ಫಸ್ಟು ಬಿಸ್ನೆಸ್ ಸ್ಟಡಿ ಬುಕ್ಸ್, ಬಿಸ್ನೆಸ್ ಸ್ಟಡಿ ಬುಕ್ ಎಷ್ಟಿದೆ ನೋಡಿ? 25. ಒಂದು ಬುಕ್ಗೆ ಎಷ್ಟಿದೆ? 100 ಇದೆ. ಎಷ್ಟಾಗುತ್ತೆ ನೋಡಿ. ಅದೇ ರೀತಿ ಎಕನಾಮಿಕ್ಸ್ ಬುಕ್ಸ್ ತೊಗೊಂತೀವಿ. ಎಕನಾಮಿಕ್ಸ್ ಬುಕ್ಸ್ ಎಷ್ಟಿದೆ? ಎಕನಾಮಿಕ್ಸ್ ಬುಕ್ಸ್ ಎಷ್ಟಿದೆ ನೋಡಿ ಕ್ವಶನ್ ಬ್ಯಾಂಕಲ್ಲಿ? 50 × ಒಂದು ಬುಕ್ಕಿಗೆ ಎಷ್ಟಿದೆ? 100 ರೂಪೀಸ್ ಇದೆ. ಈಗ ಇಂಟು ಮಾಡಿ ಎಷ್ಟು ಬರುತ್ತೆ ನೋಡಿ? 2500 ಆಗುತ್ತೆ. ಎರಡನೇದು ಎಷ್ಟಾಗುತ್ತೆ? 5000 ಆಗುತ್ತೆ. ಎಲ್ಲ ಕೂಡಿಸಿದ್ರೆ ಎಷ್ಟಾಗುತ್ತೆ? 7000. ಇದ್ರ ಮೇಲೆ 5% ಡಿಸ್ಕೌಂಟ್ ಕೇಳ್ತಾರೆ. ಎಷ್ಟು? ಲೆಸ್ 5% ಡಿಸ್ಕೌಂಟ್. ಲೆಸ್ 5% ಡಿಸ್ಕೌಂಟ್ ಎಷ್ಟು ಬರುತ್ತೆ ನೋಡಿ? 7500 × 5% ಡಿಸ್ಕೌಂಟ್ ಎಷ್ಟು ಬರುತ್ತೆ? 750 ಮೈನಸ್ ಡಿವೈಡೆಡ್ 2 ಮಾಡಿ. 750 ಡಿವೈಡೆಡ್ ಬೈ 2 ಮಾಡಿ ಎಷ್ಟು ಬರುತ್ತೆ ನೋಡಿ? 700 ಅಂದರೆ 325 ಕರೆಕ್ಟಾ? 325 ರೂಪಾಯಿ ಬರುತ್ತೆ. ಮೈನಸ್ ಮಾಡಿ 7500 ಮೈನಸ್ 325 ಮಾಡಿ ಎಷ್ಟು ಬರುತ್ತೆ? 7500 325 7000 275 ಕರೆಕ್ಟಾ? 100. ಓಕೆ, 7175 ಕಂಪ್ಲೀಟೆಡ್. ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ June 22. 3 ಇಲ್ಲ ಅಷ್ಟು ಬರಲ್ಲ. 7500 ಐತೆ ಇಂಟು 5% 375. ಓಕೆ, 375 ಅಂದರೆ ಇಲ್ಲಿ 7125 ಬರುತ್ತೆ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ June
ಎಷ್ಟಿದೆ ನೋಡಿ ಡೇಟು ಜೂನ್ 12 ಅಲ್ಲ. ಓಕೆ, June 12. ಕ್ವಶನ್ ನಂಬರ್ 31, June 12. ಪರ್ಚೇಸ್ 500 ನೋಟ್ಬುಕ್ಸ್ ಫ್ರಾಮ್ ಸಿದ್ದಿ ಪಬ್ಲಿಷರ್ಸ್. ಸಿದ್ದಿ ಪಬ್ಲಿಷರ್ಸ್ ಹಾಕಿ ಹೆಡ್ಡಿಂಗು ಸಿದ್ದಿ ಪಬ್ಲಿಷರ್ಸ್ ಅಂತ ಹಾಕಿ ಏನನ್ನ ಪರ್ಚೇಸ್ ಮಾಡಿದ್ದೀವಿ ನೋಡಿ. ಎಲ್ಲ ವಿದ್ಯಾರ್ಥಿಗಳು ನೋಡಬೇಕು, ಅಲ್ಲಿ ಸಿದ್ದಿ ಪಬ್ಲಿಷರ್ಸಲ್ಲಿ ಏನನ್ನ ಪರ್ಚೇಸ್ ಮಾಡಿದ್ದೀವಿ ನೋಡ್ತಾ ಇದ್ದೀರಾ. ಪರ್ಚೇಸ್ಡ್ ನೋಡಿ, ಪರ್ಚೇಸ್ಡ್ 500 ನೋಟ್ಬುಕ್ಸ್. ಏನನ್ನ ಪರ್ಚೇಸ್ ಮಾಡಿದ್ವಿ? ನೋಟ್ಬುಕ್ಸ್. ಯಾವುದೇ ಹೆಸರು ಕೊಟ್ಟಿಲ್ಲ, ಜಸ್ಟ್ ನೋಟ್ಬುಕ್ಸ್ ಅಂತ ಕೊಟ್ಟಿದ್ದಾರೆ. ಫ್ರಾಮ್ ಸಿದ್ದಿ ಸಪ್ಲೈಯರ್ಸ್ ₹300 ಪರ್ ಬುಕ್ಸ್ ಮತ್ತು 10% ಡಿಸ್ಕೌಂಟ್. ಹೆಡ್ಡಿಂಗ್ ಹಾಕಬೇಕು ನೋಟ್ಬುಕ್. ನೋಟ್ಬುಕ್ ಎಷ್ಟು? ನೋಟ್ಬುಕ್ಸ್ನ ಎಷ್ಟು ಪರ್ಚೇಸ್ ಮಾಡಿದ್ವಿ? 500 ನೋಟ್ಬುಕ್. 500 ನೋಟ್ಬುಕ್. ಒಂದು ನೋಟ್ಬುಕ್ಕಿಗೆ ಎಷ್ಟಿದೆ? ₹30. ಎಷ್ಟು ಆನ್ಸರ್ ಬರುತ್ತೆ? 5 3 15 1500 ರೂಪಾಯಿ ಆಗುತ್ತೆ. ಇಲ್ಲ 15,000 ಆಗುತ್ತೆ, ರೈಟ್. ಸೊ ಲೆಸ್ ಟ್ರೇಡ್ ಡಿಸ್ಕೌಂಟ್. ಲೆಸ್ ಡಿಸ್ಕೌಂಟ್ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ? ಹಾಂ, ಡಿಸ್ಕೌಂಟು 10% ಕೊಟ್ಟಿದ್ದಾರೆ. ಎಷ್ಟು ಬರುತ್ತೆ ಆನ್ಸರ್? 1500 ಬರುತ್ತೆ. 1500ನ ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ? 13,500 ಬರುತ್ತೆ ಆನ್ಸರ್. ನೆಕ್ಸ್ಟ್ ಹೋಗ್ತಾ ಇದ್ದೀನಿ. June 18. ಎಷ್ಟು? June 18. Bought 10 packs of pens. Bought 10 packs of pens. Subhash Book House at ₹120 each for cash. ತಗೋಬೇಕಾ ಬೇಡವಾ? ಎಲ್ಲರೂ ನೋಡಿ ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 31 ಅಥವಾ 18 ನೋಡಿ. June 18. ಬಾಟ್ 10 ಪ್ಯಾಕ್ಸ್ ಆಫ್ ಪೆನ್ಸ್. 10 ಪ್ಯಾಕ್ಸ್ ಆಫ್ ಪೆನ್ಸ್ನ ಪರ್ಚೇಸ್ ಮಾಡಿದರೆ ಸುಭಾಷ್ ಬುಕ್ ಹೌಸಿಂದ at ₹120 ಈಚ್ ಫಾರ್ ಕ್ಯಾಶ್. ತಗೋಬೇಕಾ ಬೇಡವಾ? ಕ್ಯಾಶ್ ಕೊಟ್ಟಿದ್ದಾರೆ, ಅದಕ್ಕಾಗಿ ಅದನ್ನು ತೊಗೊಳ್ಬಾರ್ದು, ಬಿಟ್ಬಿಡಿ. ಸೊ ನೆಕ್ಸ್ಟು June 25. ಬಾಟ್ 10 ಡಿಕ್ಷನರೀಸ್ at 100 ಈಚ್ ಫ್ರಾಮ್ ಚೇತನ್ ಪಬ್ಲಿಕೇಶನ್ಸ್. ತಗೋಬೇಕಾ? ತಗೋಬೇಕು. ಚೇತನ್ ಪಬ್ಲಿಕೇಶನ್ಸ್. June 25. June 25. ಇನ್ವಾಯ್ಸ್ ನಂಬರ್ ಕೊಟ್ಟಿಲ್ಲ. ಚೇತನ್ ಪಬ್ಲಿಕೇಶನ್ಸ್ ಅಂತ ಹಾಕಿ ಅಂಡರ್ಲೈನ್ ಮಾಡಿ. ಏನನ್ನ ಪರ್ಚೇಸ್ ಮಾಡಿದ್ದಾರೆ? ಡಿಕ್ಷನರೀಸ್. ಎಷ್ಟು ಡಿಕ್ಷನರಿ ಪರ್ಚೇಸ್ ಮಾಡಿದ್ದಾರೆ? 100 ಈಚ್ ಫ್ರಾಮ್ ಚೇತನ್ ಪಬ್ಲಿಕೇಶನ್ಸ್. 10 into 100 ಎಷ್ಟಾಗುತ್ತೆ? 1,000 ಆಗುತ್ತೆ. ಇಲ್ಲಿ ಏನಾದರೂ ಡಿಸ್ಕೌಂಟ್ ಕೊಟ್ಟಿದ್ದಾರಾ ನೋಡಿ? ಏನಾದರೂ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಇಲ್ಲಿ? ಏನೂ ಡಿಸ್ಕೌಂಟ್ ಇಲ್ಲ, ಡೈರೆಕ್ಟ್ಲಿ ಹೊರಗಿಡಬೇಕು. ಎಷ್ಟು ಬರುತ್ತೆ? 1,000. ಈಗ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್? 7,500 into 7,125 ಪ್ಲಸ್ 13,500 plus 1,000. 7,500 plus 7,125 plus 13,500 plus 10,000. ಎಷ್ಟು? 29,000 ಅಷ್ಟೇ ಬರುತ್ತಾ? 29,125. ಟೋಟಲ್ ಪರ್ಚೇಸ್ 29,125 ಆನ್ಸರ್. ಸೊ ಇದೇ ಥರ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗತ್ತೆ ನೀವು. ಸೊ ಟೋಟಲ್ ಎಷ್ಟು ಪ್ರಾಬ್ಲಮ್ಸ್ ಇದಾವೆ ನೋಡಿ, ಅಷ್ಟೆಲ್ಲ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಬೇಕಾಗತ್ತೆ. ಕ್ವಶನ್ ನಂಬರ್ 32, ಕ್ವಶನ್ ನಂಬರ್ 34, 33, 35, 36, 37, 38 ತನಕ ಎಲ್ಲ ಕ್ವಶನ್ಸ್ಗಳನ್ನು ಪರ್ಚೇಸ್ ಬುಕ್ ಮೇಲೆ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಇನ್ನೊಂದು ಯಾವುದಾದ್ರೂ ನೋಡೋಣ, ಪ್ರಾಬ್ಲಮ್ ತೊಗೋಣ, ಸಾಲ್ವ್ ಮಾಡೋಣ. ಇನ್ನೂ ಟೈಮ್ ಇದೆ.
ಎಷ್ಟು ಕ್ವಶನ್ ಸಾಲ್ವ್ ಮಾಡಿದ್ವಿ? ಕ್ವಶನ್ ನಂಬರ್ 1, ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3 ಪ್ರಾಬ್ಲಮ್ಸನ್ನು ನಾನು ಸಾಲ್ವ್ ಮಾಡಿ ಕೊಟ್ಟಿದ್ದೀನಿ. ಎಲ್ಲ ಪ್ರಾಬ್ಲಮ್ಸಲ್ಲೂ ಸೇಮ್ ಟು ಸೇಮ್ ಇದೇ ಥರ ಇರುತ್ತೆ. ಯಾವುದೇ ಪ್ರಾಬ್ಲಮಲ್ಲಿ ಮಿಸ್ ಆಗಲ್ಲ. ಸೊ ಡಿಸ್ಕೌಂಟ್ ಇರುತ್ತೆ, ಡಿಸ್ಕೌಂಟ್ನ ಮಾಡಬೇಕು, ಮೈನಸ್ ಮಾಡ್ಕೊತ ಹೊರಗಿಡಬೇಕು, ಆನ್ಸರ್ ಬರುತ್ತೆ. ಸೊ ಕ್ವಶನ್ ಎಷ್ಟಿದಾವಪ್ಪ ಅಂದರೆ ಕ್ವಶನ್ ಇನ್ನೂ 8-9 ಕ್ವಶನ್ಸ್ ಇದ್ದಾವೆ. ಅವೆಲ್ಲ ಕ್ವಶನ್ಸನ್ನು ನೀವೇನು ಮಾಡಬೇಕು? ಸಾಲ್ವ್ ಮಾಡಬೇಕಾಗತ್ತೆ. ಸೊ ಇಷ್ಟು ಪರ್ಚೇಸ್ ಬುಕ್ಕಲ್ಲಿ ಬರುವಂತಹ ಪ್ರಾಬ್ಲಮ್ಸ್ 6 ಮಾರ್ಕ್ಸಿಗೆ ಬರುತ್ತೆ. ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಪ್ರಾಬ್ಲಮ್ಸು? 6 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮಲ್ಲಿ ಬರುತ್ತೆ. ಸೊ ಅದಕ್ಕಾಗಿ ಕ್ಲೀನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಏನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಕೇಳಿ, ನಾನು ಮತ್ತೆ ಇದನ್ನು ರಿಪೀಟ್ ಮಾಡಿ ನಿಮಗೆ ಹೇಳಿಕೊಡ್ತೀನಿ. ಅರ್ಥ ಆಯ್ತಲ್ಲ? ಸೊ ಅಂಡರ್ಸ್ಟ್ಯಾಂಡ್ ಆಗಿತ್ತಂದರೆ ನಾನು ಮುಂದೆ ಹೋಗ್ತೀನಿ. ಇಲ್ಲ ಸರ್ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೇಲ್ಸಲ್ಲೂ ಕೂಡ ಸೇಮ್. ಸೇಲ್ಸಲ್ಲಿ ಹೆಸರು ಮಾತ್ರ ಚೇಂಜ್ ಆಗುತ್ತೆ, ಅಲ್ಲಿ ಪರ್ಚೇಸ್ ಹೋಗುತ್ತೆ, ಸೇಲ್ಸ್ ಬರುತ್ತೆ. ಬಟ್ ಬಾಕಿದೆಲ್ಲ ಸೇಮ್. ಬಾಕಿದ್ದು ಸಾಲ್ವ್ ಮಾಡೋದೆಲ್ಲ ಸೇಮ್. ಅದಕ್ಕಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಸೇಲ್ಸ್ ಬುಕ್ನ ಸಾಲ್ವ್ ಮಾಡೋಣ. ಓಕೆ, 2000 ಹೆಡ್ಡಿಂಗ್ ಹಾಕಬೇಕು. ಹೋದ ವರ್ಷದೊಂದು ಕ್ವಶನ್ ಪೇಪರ್ನ ಕೊಡ್ತಾ ಇದ್ದೀನಿ. 2023 ಆ್ಯನ್ಯುವಲ್ ಕ್ವಶನ್ ಪೇಪರ್. 2023 ಆ್ಯನ್ಯುವಲ್ ಕ್ವಶನ್ ಪೇಪರ್. ತಗೊಳ್ತೀರಾ? ಫಸ್ಟ್ PUCಯಲ್ಲಿ ನಡೆದಿರುವಂತಹ 2023 ಆ್ಯನ್ಯುವಲ್ ಕ್ವಶನ್ ಪೇಪರ್. ಇದರಲ್ಲಿ ಪರ್ಚೇಸ್ ಬುಕ್ಗೆ ಕೊಡ್ತಾ ಇದ್ದೀನಿ. ಈ ಕ್ವಶನನ್ನು ನೀವು ಫಸ್ಟ್ ಬರ್ಕೊಳ್ಳಿ, ಆಮೇಲೆ ಪರ್ಚೇಸ್ ಬುಕ್ಗೆ ಸಾಲ್ವ್ ಮಾಡಿ. ವೇಟ್ ಮಾಡಿ. ಟೂ 2023 ಆ್ಯನ್ಯುವಲ್ ಅಲ್ಲ, 2023 ಮಿಡ್ ಟರ್ಮ್ ಮಾಡಿ. ಮಿಡ್ ಟರ್ಮ್ ಎಕ್ಸಾಮಿನೇಷನ್, ಮಿಡ್ ಟರ್ಮಲ್ಲಿ ಕೇಳಿರುವಂಥ ಕ್ವಶನ್ ಬರ್ಕೋತೀರಾ? ಪ್ರಿಪೇರ್ ದ ಪರ್ಚೇಸ್ ಬುಕ್. Prepare the purchase book from the following. Prepare the purchase book from the following. Prepare purchase book from the following. Prepare the purchase book from the following ಅಂತ ಹಾಕಿ ಕೆಳಗೆ ಮಾರ್ಜಿನ್ ಸೈಡಲ್ಲಿ ಏನು ಬರಬೇಕು? 2023 ಆಗಸ್ಟ್ 1. 2023 ಆಗಸ್ಟ್ 1. 2023 ಆಗಸ್ಟ್ 1. ಕ್ವಶನ್ ನಂಬರ್ 1 ಆಗಸ್ಟ್ 1. ಪರ್ಚೇಸ್ ಗುಡ್ಸ್ ಫ್ರಾಮ್ ಮಿಸ್ಟರ್ ರಾಜು. ಪರ್ಚೇಸ್ ಗುಡ್ಸ್ ಫ್ರಾಮ್ ಮಿಸ್ಟರ್ ರಾಜು 20,000. ಪರ್ಚೇಸ್ ಗುಡ್ಸ್ ಫ್ರಾಮ್ ಮಿಸ್ಟರ್ ರಾಜು 20,000 20,000. ಪರ್ಚೇಸ್ ಗುಡ್ಸ್ ಫ್ರಾಮ್ ಮಿಸ್ಟರ್ ರಾಜು ರುಪೀಸ್ 20,000. ಆಗಸ್ಟ್ 9. Credit purchases from Mr. Aditya. Credit purchases from Mr. Aditya. Credit purchases from Mr. Aditya for rupees 40,000 40,000. Credit purchases from Mr. Aditya 40,000. Next, August 16. August 16. Bought goods from Raghavendra. Bought goods from Raghavendra Traders. Bought goods from Raghavendra Traders 5,000 5,000. Bought goods from Raghavendra Traders 5,000. Next, August 27. Sunil supplied goods to us. Sunil supplied goods to us. Sunil supplied goods to us 8,000. Sunil supplied goods to us 8,000. ಇದರ ಅರ್ಥ ಏನಪ್ಪ ಅಂದರೆ ಸುನೀಲ್ ಅನ್ನೋ ವ್ಯಕ್ತಿ ನಮಗೆ ವಸ್ತುಗಳನ್ನ ಮಾರಾಟ ಮಾಡಿದ್ದಾನೆ. ಹಾಗಾದ್ರೆ ನಾವೇನು ಮಾಡಿದ್ವಿ? ಅವನ ಹತ್ರ ಪರ್ಚೇಸ್ ಮಾಡಿದ್ವಿ. ಇದು ಕೂಡ ಬರುತ್ತೆ ಆನ್ಸರ್. ಇದನ್ನು ತೊಗೋಬೇಕು. ಸುನೀಲ್ ಸಪ್ಲೈಡ್ ಗೂಡ್ಸ್ ಟು ಅಸ್ rupees 8,000. ನೆಕ್ಸ್ಟ್
ಆಗಸ್ಟ್ 30 ಪರ್ಚೇಸ್ಡ್ ಫ್ರಾಮ್ ಮಹೇಶ್ ಟ್ರೇಡರ್ಸ್. ಪರ್ಚೇಸ್ಡ್ ಫ್ರಾಮ್ ಮಹೇಶ್ ಟ್ರೇಡರ್ಸ್. Purchased from Mahesh Traders rupees 12,000. Rupees 12,000 and less 10% trade discount. And less 10% trade discount. Less 10% trade discount. ಇದನ್ನು ಸಾಲ್ವ್ ಮಾಡಿ ಓಕೆ. ಇದು ಕೂಡ ಒಂದು ಹೋಮ್ವರ್ಕು. ಇದನ್ನು ಇಲ್ಲೇ ಸಾಲ್ವ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅಂತ ಹೇಳಿ. ಅದನ್ನೆಲ್ಲ ಟೋಟಲ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಹೇಳಿ. ನಾನು ಅಮೌಂಟ್ ಹೇಳ್ತೀನಿ, ಟೈಪ್ ಮಾಡಿ. 20,000, 40,000, 5,000, 8,000 ಪ್ಲಸ್ 10,800. 10,800 ಎಷ್ಟಾಗುತ್ತೆ? ಅಷ್ಟೇ ಆನ್ಸರ್ ಬರುತ್ತೆ. ಸೊ ಅಷ್ಟು ಮಾಡಿದರೆ ಕರೆಕ್ಟ್ ಆಗುತ್ತೆ. ಸೊ ಇಷ್ಟು ಸಾಲ್ವ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಸೇಲ್ಸ್ ಬುಕ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಾಕಿ ಇರುವಂಥ ಎಲ್ಲ ಪ್ರಾಬ್ಲಮ್ಗಳು ನಿಮಗೆ ಹೋಮ್ವರ್ಕ್ ಕೊಟ್ಟಿರ್ತೀನಿ. ಎಲ್ಲ ಪ್ರಾಬ್ಲಮ್ಗಳನ್ನ ನಿಮ್ಮ ವಿಡಿಯೋದಲ್ಲಿ ಲಾಸ್ಟ್ಗೆ ತೋರಿಸ್ತಾ ಇದ್ದೀನಿ. ಎಲ್ಲ ಸಾಲ್ವ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ. ಶುಭ.